ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಏಪ್ರಿಲ್ ಹಾಗೂ ಮೇ ತಿಂಗಳ ಹಣ ಈಗ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗಿದೆ. ಏನೆಲ್ಲ ಪೆನ್ಷನ್ ಹಣ ಪಡಿತಾ ಇದ್ರೋ ಅವರಿಗೆಲ್ಲ ಎಲ್ಲ ಒಂದು ಸಂಧ್ಯಾ ಸುರಕ್ಷತೆ ಆಗಿರ್ಬೋದು, ಅಂಗವಿಕಲ ಆಗಿರ್ಬೋದು, ಅಥವಾ ವೇತನ ಪಿಂಚಣಿ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಪಿಂಚಣಿ ಸಹ ಇವಾಗ ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಕಳೆದ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಲೇಟಾಗಿತ್ತು. ಅಂದರೆ 10ರಿಂದ 15 ತಾರೀಕಿನ ಒಳಗಡೆ ಅಲ್ಲಿ ಹಣವನ್ನು ಬಿಡುಗಡೆ ಮಾಡಿದರು. ಆದರೆ ಈ ಸಲ 9 ತಾರೀಕಿಂದಲೇ ಈ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಕಳೆದ ತಿಂಗಳು ಏಪ್ರಿಲ್ನಲ್ಲಿ ಭಾಳಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗಿರಲಿಲ್ಲ. ಹಾಗೆ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಅಂದರೆ 26, 27, 28 ಈ ರೀತಿಯಲ್ಲಿ ಬಹಳಷ್ಟು ಜನಕ್ಕೆ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿತ್ತು. ಸೊ ಹಾಗಾಗಿ ನಿಮಗೆ ಒಂದು ತಿಂಗಳ ಹಣವೇನಾದರೂ ಇನ್ನೂ ಬಂದಿಲ್ಲ ಅಂದರೆ ಯಾರೂ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸರ್ಕಾರದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅರ್ಧ ಜನಕ್ಕೆ ಬಂದಿತ್ತು, ಅರ್ಧ ಜನಕ್ಕೆ ಬಂದಿರಲಿಲ್ಲ. ಸೊ ಭಾಳಷ್ಟು ಜನ ಅಂದ್ಕೊಂಡ್ರು ನಮ್ಮ ಒಂದು ಖಾತೆಗಳಿಗೆ ಬರ್ತಾ ಇಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಇನ್ನೇನೋ ಸಮಸ್ಯೆ ಆಗಿರ್ಬೋದು ಅಂತ ಅಂದ್ಕೊಂಡ್ರು. ಅದರಿಂದ ಸರ್ಕಾರದೇ ಸಮಸ್ಯೆ ಆಗಿತ್ತು. ಆದರೆ ಏಪ್ರಿಲ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ನಂತರ ಈಗ ಮೇ ತಿಂಗಳ ಹಣವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಸೊ ಎಲ್ಲರ ಒಂದು ಖಾತೆಗಳಿಗೆ ಸುಮಾರು ಬಹಳಷ್ಟು ಒಂದು 60ರಿಂದ 70% ಜನಗಳಿಗೆ ಈಗಾಗಲೇ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಪಿಂಚಣಿ ಹಣ ಅಂದರೆ ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೂ ನಿಮ್ಮ ಒಂದು ಜಿಲ್ಲೆಯನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಈ ಪಿಂಚಣಿ ಹಣ ಇನ್ನೂ ನಿಮಗೆ ಪಡ್ಕೊತಾ ಇಲ್ಲ ಅಂದರೆ, ಒಂದು ತಿಂಗಳಂದರೆ ನಿಮ್ಮ ಸರ್ಕಾರದೇ ತೊಂದರೆ ಆಗಿರುತ್ತೆ. ಆದರೆ ನಿಮಗೆ 2-3 ತಿಂಗಳು 4-5 ತಿಂಗಳಿಂದ ಬಂದಿಲ್ಲ ಅಂದರೆ ನಿಮ್ಮ ಒಂದು ಅಕೌಂಟಿನಲ್ಲಿ ಏನೋ ಸಮಸ್ಯೆ ಇರ್ಬೋದು. ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಆಗದೇ ಇರೋ ಇರ್ಬೋದು, ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟೇ ಆ್ಯಕ್ಟಿವೇಟ್ ಆಗದೇ ಇರ್ಬೋದು. ಸೊ ಈ ರೀತಿಯೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನಿಮಗಿದೆಲ್ಲ ಒಂದು ಏನೇ ಒಂದು ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗಕ್ಕೆ ಹೋದರೆ ಅಲ್ಲಿ ಅಧಿಕಾರಿಗಳನ್ನು ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಒಂದು ಸಮಸ್ಯೆಯಾಗಿ ನಿಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ, ಏನು ಮಾಡಿದ್ರೆ ನೀವು ಅದನ್ನು ಸರಿ ಮಾಡ್ಕೋಬೋದು ಅಂತ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಯಾರು ಮನೇಲಿ ಸುಮ್ಮನೆ ಕೂತ್ಕೋಬೇಡಿ. ಈ ರೀತಿಯಾಗಿ ಎಲ್ಲ ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಚೆಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಯಾವುದು ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ನೀವು ಪಿಂಚಣಿ ವಿಭಾಗಕ್ಕೆ ಹೋಗಿ ನೀವು ಅದನ್ನು ಸರಿ ಮಾಡ್ಕೋಬೋದಾಗಿದೆ. ಇದು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೇ ತಿಂಗಳ ಹಣ ಈಗಾಗಲೇ ಎಲ್ಲರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗಿದೆ. ಈ ತಿಂಗಳು ಬಹಳ ಬೇಗನೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯ ಕರೆಕ್ಟಾಗಿ ಹಣ ಹಾಕೋದ್ರಿಂದ ಬಹಳ ವಯಸ್ಸಾದವ್ರಿಗಿರ್ಬೋದು, ಇಲ್ಲ ವಿಧವಾ ವೇತನ ಪಡ್ಕೊಳ್ತಾ ಇರ್ಬೋದು, ಎಲ್ಲರೂ ಒಂದು ಅಂಗವಿಕಲರಿಗೆ ಆಗಿರ್ಬೋದು ಭಾಳಷ್ಟು ಅನುಕೂಲ ಆಗುತ್ತೆ ಕರೆಕ್ಟಾಗಿ ಸರ್ಕಾರದವರು ಪಿಂಚಣಿ ಹಣವನ್ನು ಹಾಕಿದ್ರೆ. ಯಾಕಂದರೆ ಭಾಳಷ್ಟು ಜನ ಇದೇ ಹಣವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಸೊ ಸರ್ಕಾರ ಈ ರೀತಿಯಾಗಿ ಹಣವನ್ನು ಬೇಗ ಬೇಗ ಎಲ್ಲರ ಒಂದು ಖಾತೆಗಳಿಗೆ ಹಾಕಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಮಾಹಿತಿ ಆಗಿದೆ. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.